ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗತಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಶ್ರೀಗುರುಭ್ಯೋ ನಮಃ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಭಾರತದ ಅಪೂರ್ವವಾದ ಎರಡು ಕೃತಿಗಳು ಅಂತ ಗುರುತಿಸುವಂತಹದ್ದು ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಈ ಎರಡರಲ್ಲಿ ರಾಮಾಯಣ ಒಂದು ಮರ್ಯಾದಾ ಪುರುಷೋತ್ತಮನ ಕಥೆಯ ಮೂಲಕ ಮನುಷ್ಯನೊಬ್ಬ ಹೇಗೆ ಬದುಕಬೇಕು ಅಂತ ತೋರಿಸಿದರೆ, ಮಹಾಭಾರತ ಈ ಹೊರಗಿನ ಎಲ್ಲ ವಾತಾವರಣವನ್ನು ಎದುರಿಸಿ ಭಗವಂತನ ನಡೆನುಡಿಗಳಿಂದ ಪ್ರಭಾವಿತವಾಗುವ ಸುಂದರವಾದ ಐತಿಹಾಸಿಕ ಕೃತಿ. ಹೀಗೆ ಎರಡರ ನಡುವೆ ಅತ್ಯಂತ ಆತ್ಮೀಯವಾದ ಸಂಬಂಧವೂ ಇದೆ. ಇದರಲ್ಲಿ ಬಹಳ ಪ್ರಧಾನವಾದ ಒಂದು ಘಟ್ಟ ಅಂತ ಹೇಳಿದರೆ ರಾಮಾಯಣದ ಸುಂದರಕಾಂಡದ ಒಂದು ಭಾಗ. ಭಗವದ್ಭಕ್ತರ ಕೋರಿಕೆಯ ಮೇರೆಗೆ ಈ ಸುಂದರಕಾಂಡದ ಚಿಂತನೆ ನಿಮಗಾಗಿ. ಜ್ಞಾನಗಮ್ಯ ವಾಹಿನಿಯ ಅನೇಕ ಚಿಂತನೆಗಳಲ್ಲಿ ಇದು ಒಂದು ಮುಕುಟಮಣಿಯಂತೆ ಸೇರಲಿ ಅಂತ ಆಶಿಸ್ತಾ, ಈ ಸುಂದರಕಾಂಡ ಹನುಮಂತನ ಕಥೆಯನ್ನು ಮುಂದಿಟ್ಟುಕೊಂಡು ಆ ಮೂಲಕ ಪ್ರಾಣನ ಅತ್ಯಂತ ಗರಿಮೆಯನ್ನು ಹಿರಿಮೆಯನ್ನು ಪ್ರತಿಪಾದಿಸುವಂತಹ ಭಾಗ. ಹಿಂದೆ ಕಿಷ್ಕಿಂಧಾಕಾಂಡದಲ್ಲಿ ರಾಮನಿಗೆ ಸುಗ್ರೀವನ ಜೊತೆಗೆ ಮೈತ್ರಿ, ಆ ಮೂಲಕ ವಾಲಿಯ ನಿಗ್ರಹ, ಅಂಗದ ಮೊದಲಾದವರನ್ನೆಲ್ಲ ರಾಮ ಕೂಡಿಕೊಂಡು ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಕಟ್ಟಿದ ಬಳಿಕ 4 ತಿಂಗಳ ನಂತರ ಕಪಿಗಳೊಂದಿಗೆ ಕೂಡಿಕೊಂಡು ಅನೇಕ ತಂಡ ದಿಕ್ಕುಗಳಿಗೆ ಸೀತಾನ್ವೇಷಣೆಗೆ ಹೊರಟದ್ದು. ಅದರಲ್ಲಿ ದಕ್ಷಿಣದ ತೀರಕ್ಕೆ ರಾಮನಿಂದ ಉಂಗುರವನ್ನು ಹೊತ್ತು ಹೊರಟ ಹನುಮಂತನ ತಂಡ ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಳುವ ಪ್ರಸಂಗ. ಕಾರಣ ಸುಗ್ರೀವಾಜ್ಞೆ. ಸುಗ್ರೀವ ಹೇಳಿದ್ದು 1 ತಿಂಗಳು. ಆ ತಿಂಗಳು ಮುಗಿದ ಬಳಿಕ ಒಂದು ಕ್ಷಣ ತಡ ಆದರೂ ಕೂಡ ಪ್ರಾಣಕ್ಕೆ ಸಂಚಕಾರ ಅನ್ನುವ ದೃಷ್ಟಿಯಿಂದ ಹೆದರಿದ ಕಪಿಗಳೆಲ್ಲ ಸೇರಿದರೆ ಹನುಮಂತ ಸುಮ್ಮನಿದ್ದಾಗ ಏನು ಮಾಡುವುದು ಅಂತ ಯೋಚಿಸಿ, ಅದೇ ಪ್ರಸಂಗದಲ್ಲಿ ಒಂದು 2-3 ವಿಶಿಷ್ಟವಾದ ಘಟನೆಗಳು ನಡೆಯುತ್ತೆ. ಸ್ವಯಂ ಪ್ರಭಾ ಅನ್ನುವವಳೊಬ್ಬಳ ಗವಿಯನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿಂದ ಹೊರಕ್ಕೆ ಬಂದ ಮೇಲೆ ಸಂಪಾತಿ ಅನ್ನುವ ಜಟಾಯುನ ಅಣ್ಣನ ಭೇಟಿಯಾಗತ್ತೆ. ಆ ಭೇಟಿಯಾದಾಗ ರಾವಣನ ಇರವು ಸ್ಪಷ್ಟವಾಗಿ ಲಂಕೆಯತ್ತ ದಿಕ್ಕು ತೋರಿಸುವ ರೀತಿಯಲ್ಲಿ ಸುಳಿವು ಸಿಕ್ಕಾಗ ಹೋಗುವುದು ಹೇಗೆ ಅಂತ ಪ್ರಶ್ನೆಗಳು ಮೂಡುತ್ತವೆ. ಆ ಪ್ರಶ್ನೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸಿದರೆ, ಹನುಮಂತ ರಾಮಸ್ಮರಣೆಯಲ್ಲಿ ಒಂದು ಕೊನೆಯ ಭಾಗದಲ್ಲಿ ತನ್ನ ಪಾಡಿಗೆ ತಾನು ಕೂತಿದ್ದಾಗ ಜಾಂಬವಂತ ಎಚ್ಚರಿಸ್ತಾನೆ. ವಸ್ತುತಃ ಜಾಂಬವಂತ ಎಚ್ಚರಿಸುವುದು ಹನುಮಂತನಿಗೆ ತನಗೇನೋ ಗೊತ್ತಿಲ್ಲ ಅನ್ನುವ ಸಂಗತಿಯನ್ನಲ್ಲ. ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯ ತೋರಿಸಿದ ಮೇಲೆ ಅಗತ್ಯ ಬಿದ್ದಾಗಲೇ ನಾವು ನಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶಿಸಬೇಕು ಹೊರತು ನಾಮೇಲು ತಾಮೇಲು ಅಂತ ಮೇಲೆ ಬೀಳುವುದರಲ್ಲಿ ಅರ್ಥ ಇಲ್ಲ ಅನ್ನುವ ಪಾಠವನ್ನು ಕೊಡುವುದರ ದೃಷ್ಟಿಯಿಂದ ಮೌನ ವಹಿಸಿದ್ದ. ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳಿ 100 ಯೋಜನದ ಈ ದಾರಿಯನ್ನು ಕ್ರಮಿಸುವಲ್ಲಿ ಯಾರೂ ಸಮರ್ಥರಿಲ್ಲ ಅಂತ ಗೊತ್ತಾದ ಬಳಿಕ ಹನುಮಂತ ತಾನು ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಇಲ್ಲಿಂದ ಸುಂದರಕಾಂಡದ ಕಥೆ ಆರಂಭ ಆಗುತ್ತೆ. ತನ್ನ ಜೊತೆಗಿದ್ದ ಕಪಿಗಳನ್ನೆಲ್ಲ ಸೇರಿಸಿಕೊಂಡು ಸೀತೆಯನ್ನು ಹುಡುಕಿ ತರಬೇಕಾದಂತಹ ರಾಮನ ಕೆಲಸಕ್ಕೆ
ಎಲ್ಲೂ ಕೂಡ ಎಂಥ ಅಡ್ಡಿ ಬಂದರೂ ಕೂಡ ನಾನು ಅದನ್ನು ಸಹಿಸುವವನಲ್ಲ. ನೀವೆಲ್ಲರೂ ಅಪೇಕ್ಷೆ ಪಡುವಂತೆ ನಮ್ಮ ಯಜಮಾನನಾದ ಸುಗ್ರೀವನ ಬಯಕೆಯಂತೆ ರಾಮನ ವಿಶೇಷ ಸೇವೆ ಅನ್ನುವ ದೃಷ್ಟಿಯಿಂದ ನಾನು ಹೊರಡಲು ಸಿದ್ಧ ಇದ್ದೇನೆ. ಇದೇ ಮಹೇಂದ್ರ ಪರ್ವತದ ಮೇಲೆ ನನ್ನ ಅಸ್ತಿತ್ವವನ್ನು ಮುಂದೆ ಎಲ್ಲರೂ ನೆನಪಿಸಿಕೊಳ್ಳುವ ರೀತಿಯಲ್ಲಿ ಗಾತ್ರವನ್ನು ತೊಡುತ್ತೇನೆ ಅಂತ ಹೇಳಿ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತ. ಹೇಳಿದ, ಅಕಸ್ಮಾತು ಸೀತೆಯನ್ನು ನಾನು ಹುಡುಕ್ಲಿಕ್ಕೆ ಹೋದಾಗ ಲಂಕೆಯಲ್ಲಿ ಸಿಗಲಿಲ್ಲ ಅಂದರೆ ಒಂದು ಸರೋವರದಲ್ಲಿ ಬಿಟ್ಟಿರುವ ಕಮಲವನ್ನು ಹೇಗೆ ಅನಾಮತ್ತಾಗಿ ಎತ್ತಿಕೊಂಡು ಬರಬೇಕಾದ ಪ್ರಸಂಗ ಬಂತು ಅಂತಾದರೆ ಇಡೀ ಲಂಕೆಯನ್ನೇ ಹೊತ್ತು ತಂದು ರಾಮನ ಪಾದದ ಬುಡದಲ್ಲಿಟ್ಟು ಅವನ ಹೆಡೆಮುರಿ ಕಟ್ಟಿ ಎಲ್ಲಿದೆ ಅಂತ ಹೇಳು ಅಂತ ಅವನ ಮುಂದೆಯೇ ಬಾಯಿ ಬಿಡಿಸುವಂತಹ ತಾಕತ್ತನ್ನು ನಾನು ತೋರಬಲ್ಲವ? ಹಿಂದೆ ಬರ್ತೇನೋ, ನಮ್ಮ ಕೈಂಕರ್ಯ ಸಾಂಗವಾಗಿ ನೆರವೇರುತ್ತೋ ಸಂದೇಹ ಬೇಡ. ನಾನು ರಾಮನ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೊರಟವನು, ಯಶಸ್ವಿಯಾಗಿ ಈ ಕೆಲಸವನ್ನು ನಡೆಸ್ತೇನೆ ಅಂತ ಒಂದು ರೀತಿ ಪೂರ್ತಿ ಆಗದೇ ಹೋದೀತು, ಇನ್ನು ಮುಂದೆ ನಾವು ಯಾರಿಗೂ ಮುಖ ತೋರಿಸುವಂತಿಲ್ಲ ಅಂತ ಡಿಪ್ರೆಷನ್ನಿಗೆ ಒಳಗಾಗುವ ಸ್ಥಿತಿಯಲ್ಲಿದ್ದಂಥ ಎಲ್ಲ ಕಪಿವೀರರಿಗೆ ಕೆಚ್ಚೆದೆಯ ಕಿಚ್ಚನ್ನು ತುಂಬಿ ಅಲ್ಲಿಂದ ಹೊರಡುವ ಪ್ರಸಂಗಕ್ಕೆ ಸಿದ್ಧನಾದ. ಆಕಾಶದ ಮೇಲೆ ಎಲ್ಲ ಹಕ್ಕಿಗಳು ಇವನ ವಿಶಾಲವಾದ ಎತ್ತರವಾದ ದೇಹವನ್ನು ನೋಡಿ ಅಚ್ಚರಿಪಟ್ಟವು. ಮೋಡಗಳೆಲ್ಲ ಇವನನ್ನು ತಾಕಿ ತಡೆಯೊಡ್ಡಿ ಪಕ್ಕಕ್ಕೆ ಸರಿದು ನಿಂತವು. ಹೀಗಿರುವ ಇವನ ವರ್ಣನೆಯನ್ನು ಬೇರೆ ಬೇರೆ ಕಾವ್ಯಗಳು ಬಹಳ ಚೆನ್ನಾಗಿ ಮಾಡುತ್ತವೆ. ಎಲ್ಲಿಯವರೆಗೆ ಅಂದರೆ ಅವನು ನಿಂತು ಯಾವಾಗಲೂ ನಾವು ಓಡಬೇಕು ಅಥವಾ ಹಾರಬೇಕು ಅಂತಂದಾಗ ನೆಲವನ್ನು ಕಾಲಿನಿಂದ ಬಹಳ ಜೋರಾಗಿ ಒತ್ತುತ್ತೇವೆ. ಹಾಗೆ ಒತ್ತಿದಾಗ ಏನಾಯಿತು ಅಂತ ಅನ್ನೋದನ್ನೇ ಒಂದು ದೊಡ್ಡ ಗದ್ಯ ರೂಪದಲ್ಲಿ ಚಂಪು ರಾಮಾಯಣ ಹೇಳ್ತಾ, ಅವನು ಹೆಜ್ಜೆ ಇಟ್ಟ ಜಾಗದಲ್ಲೆಲ್ಲ ಗುಹೆಯಲ್ಲಿದ್ದಂತಹ ಧೂಳೆಲ್ಲ ಹೊರಕ್ಕೆ ಬಂತು, ಒಳಕ್ಕೆ ಸಿಕ್ಕಿಕೊಂಡಂತಹ ಹಾವುಗಳೆಲ್ಲ ಹೊರಗೆ ಜೋತಾಡಿತು, ಜೋರಾಗಿ ಕೂಗಿಕೊಂಡ ಹುಲಿ ಸಿಂಹಗಳ ಗರ್ಜನೆ ಪರ್ವತವೇ ಚೀರಿಡ್ತಾ ಇದೆ ಅನ್ನುವ ಹಾಗೆ ಕಾಣಿಸಿತು. ಹೀಗೆ ಏನೇನೋ ವರ್ಣನೆಗಳನ್ನು, ಅಂದರೆ ಒಂದು ಕಾವ್ಯದ ದೃಷ್ಟಿಯಿಂದ ಬೇಕು ಅನ್ನುವುದನ್ನು ರಾಮಾಯಣ ಹೇಳಿದ್ದನ್ನೇ ಉಳಿದ ಕಾವ್ಯಗಳು ತದ್ವತ್ತಾಗಿ ಅನುವಾದಿಸಿಕೊಂಡವು ಅನ್ನುವುದೇನು ಗುಟ್ಟಾದ ಸಂಗತಿ ಅಲ್ಲ. ಹಾಗಾಗಿ ಕಾವ್ಯದ ದೃಷ್ಟಿಯಿಂದ ಮತ್ತು ಮಹಿಮೆಯನ್ನು ಪರಿಚಯಿಸುವ ದೃಷ್ಟಿಯಿಂದ ರಾಮಾಯಣ ಬಹಳ ಸುಂದರವಾದ ಮಾತು. ನಾವು ರಾಮಾಯಣದ ಮಾತುಗಳಿಂದ ಹೋದರೆ ಬಹಳ ದೀರ್ಘವಾದ ಅವಧಿಯನ್ನು ನಾವು ತೊಡುತ್ತೇವೆ. ಆದ್ದರಿಂದಾಗಿ ಮುಖ್ಯವಾಗಿ ಕಥೆಯ ದೃಷ್ಟಿಯಿಂದ ಆಚಾರ್ಯ ಮಧ್ವರು ಇಡೀ ಕಥೆಯ ಸಾರಾಂಶ ಏನು, ಅದರಿಂದ ತಿಳಿದುಕೊಳ್ಳಬೇಕಾದ ನೀತಿ ಏನು ಮತ್ತು ಅದರ ನಡುವೆ ಇರುವ ಸಂದೇಹಗಳಿಗೆ ಉತ್ತರ ಏನು ಅನ್ನುವ ವಿಷಯಗಳತ್ತ ನಾವು ಗಮನ ಹರಿಸ್ತಾ ಈ ಕಥೆಯೊಳಗೆ ಪ್ರವೇಶ ಮಾಡ್ತಾ ಇದ್ದೇವೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಸುಖಸಾರ ಮಹಾರ್ಣವಾಯ ನತ್ವಾ ನಿಲಂಘಯಿಷುರರ್ಣವ ಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ಪವನಸ್ಯ ಸೂನುಃ, ಪವನನ ಮಗನಾದ ಹನುಮಂತ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ರಾಮನಿಗೆ ಇದೆಲ್ಲ ವಿಶೇಷಣಗಳನ್ನು ಕೊಡುವುದು ರಾಮ ಶಬ್ದದ ಅರ್ಥವೂ ಹೌದು. ಸರ್ವೇಶ್ವರಾಯ ಸುಖ ಸಾರ ಮಹಾರ್ಣವಾಯ, ಶಾಶ್ವತವಾದ ವಿಸ್ತೃತವಾದ 6 ವಿಶೇಷವಾದ ಗುಣಗಳಿಂದ ತುಂಬಿಕೊಂಡವ. ಅದು ಸುವಿಸ್ತೃತ, ಸಾಮಾನ್ಯ ಸುಮ್ಮನೆ ವಿಸ್ತಾರ ಅಲ್ಲ, ಅದು ಅರ್ಥವತ್ತಾದ ಶೋಭನವಂತವಾದ ಗುಣಗಳಿಂದ ಕೂಡಿದ ಪೂರ್ಣತೆಯನ್ನು ಹೊಂದಿದ ಶರೀರವುಳ್ಳ ರಾಮನಿಗೆ ನತ್ವಾ ನಮಸ್ಕರಿಸಿ. ಷಡ್ಗುಣ ಅಂತಂದಾಗ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಃ ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅನ್ನುವ ಮಾತು ಇದೆ. 6 ವಿಶೇಷವಾದ ಗುಣಗಳು ಅಂತ. ಆ 6 ವಿಶೇಷವಾದ ಗುಣದಲ್ಲಿ ಜ್ಞಾನ, ಐಶ್ವರ್ಯ ಅಂತಂದರೆ ಒಂದರ ಮೇಲೆ ಪೂರ್ತಿ ಹಿಡಿತ, ಯಶಸ್ಸು, ಜಗತ್ತಿನ ಎಲ್ಲ ಹೆಸರುಗಳು ಕೂಡ, ಎಲ್ಲ ನಾಮಗಳು ಕೂಡ, ಎಲ್ಲ ಘಟನೆಗಳು ಕೂಡ ಭಗವಂತನ ಯಾವುದೋ ಒಂದು ಗೂಢವಾದ ವ್ಯಕ್ತಿತ್ವವನ್ನೇ ಪರಿಚಯಿಸಲಿಕ್ಕಿರುವಂತಹದ್ದು. ಅಂಥ ಎಲ್ಲ ಯಶಸ್ಸಿನಿಂದ ಕೂಡಿದವ ಭಗವಂತ. ಶ್ರೀಹಿ, ಕಾಂತಿಯಿಂದ ಕೂಡಿದವ, ಎಲ್ಲರಿಗೆ ಆಸರೆಯಾದವ. ಇನ್ನು ವೈರಾಗ್ಯ, ಇದಂತೂ ಅವನಿಗಿರುವಷ್ಟು ವೈರಾಗ್ಯ ಜಗತ್ತಿನಲ್ಲಿ ಇನ್ನಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತಾನೇ ಸೃಷ್ಟಿ ಮಾಡಿದ ಪ್ರತಿಯೊಂದು ವಸ್ತುವು ಕೂಡ ಅದು ತನಗುಪಯೋಗಕ್ಕೆ ಬರುತ್ತೆ ಅಂತ ಯಾವತ್ತೂ ಸೃಷ್ಟಿ ಮಾಡಲಿಲ್ಲ. ನಾವೇನಾದರೂ ಒಂದು ಕೆಲಸ ಮಾಡಿ ಅದರಿಂದ ಲಾಭ ಆಯಿತು ಅಂತಂದರೆ ಅದರ ಫಲ ನನ್ನ ಕಡೆಗೇ ಇರಬೇಕು ಅಂತ ಯೋಚಿಸ್ತೇವೆ. ಭಗವಂತ ಇಂತಹ ಅಪೂರ್ವವಾದ ಉನ್ನತವಾದ ಜಗತ್ತಿನ ಸೃಷ್ಟಿ ಮಾಡಿದ ಮೇಲೂ ತನಗಾಗಿ ಅಂತ ಏನನ್ನೂ ಬಯಸ್ತಿಲ್ಲ. ಹಾಗಾಗಿ ಅವನು ಅತ್ಯಂತ ವಿರಾಗವಂತ,
ಅಂತಹ 6 ವಿಶೇಷವಾದ ಗುಣಗಳಿಂದ ತುಂಬಿದ ಭಗವತ್ ಶಬ್ದವಾಚ್ಯನಾದಂತಹ ಶ್ರೀರಾಮಚಂದ್ರನನ್ನು ಸರ್ವೇಶ್ವರಾಯ. ಅದು ಕೆಲವೊಮ್ಮೆ ಗುಣಗಳು ಒಳ್ಳೆಯದು ತುಂಬ ಇರ್ತವೆ, ಆದರೆ ಅದರ ಜೊತೆಗೆ ಕೆಟ್ಟ ಗುಣಗಳೂ ಇರುವ ಸಾಧ್ಯತೆ ಇರುತ್ತೆ. ಅದಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಮೊದಲು ಷಡ್ಗುಣಾಯ, ವಿಶೇಷವಾದ 6 ಗುಣಗಳಿಂದ ತುಂಬಿದವ. ಸರ್ವೇಶ್ವರಾಯ, ಈ ಐಶ್ವರ್ಯ ಅನ್ನುವುದು, ಈ ಸಾಮರ್ಥ್ಯ ಅನ್ನುವುದು, ಅಥವಾ ಈ ಉಳಿದ ಯಾವುದೇ ಜ್ಞಾನ ಇತ್ಯಾದಿ 6 ಗುಣಗಳು ಅಂತ ಏನು ಹೇಳಿದ್ರು, ಅದು ಒಂದು ಪಾರ್ಶ್ಯಲಿ ಅಲ್ಲ, ಒಂದು ಭಾಗದ ಒಂದು ತುಂಡಿನಲ್ಲಿ ಅಲ್ಲ. ಕೆಲವರು ಹಾಗೆ ಹೇಳುವುದುಂಟು, ರಾಮನ ಅವತಾರ ಅಂತ ಅನ್ನೋದು ಅರ್ಧ, ಕೃಷ್ಣನ ಅವತಾರ ಅನ್ನೋದು ಪೂರ್ಣ. ರಾಮ ತನ್ನನ್ನು ಪೂರ್ಣವಾಗಿ ವ್ಯಕ್ತಪಡಿಸಿಕೊಳ್ಳಿಕ್ಕಾಗದೆ ಮನುಷ್ಯತ್ವದ ರೀತಿಯಲ್ಲಿ ವರ್ತಿಸಿದ, ಅದು ಅವನಿಗೆ ಕಾರಣ, ಅಲ್ಲಿ ಸ್ವಲ್ಪ ಲೋಪ ಆಯಿತು, ಅದು ಅಂಶ ಅಂತ ಹೀಗೇನೇನೋ ನಮ್ಮ ತಲೆಗೆ ತೋಚಿದ ತರ್ಕಗಳನ್ನೆಲ್ಲ ಒಡ್ಡಿಕೊಂಡು ರಾಮನನ್ನು ನಿರ್ಣಯಿಸುವುದಕ್ಕೆ ಹೊರಡುವಂತಹ ಅನೇಕ ಗ್ರಂಥಗಳನ್ನು, ಅನೇಕ ಚಿಂತಕರನ್ನು, ಅನೇಕ ಕವಿಗಳನ್ನು ನೋಡ್ತೇವೆ. ಅದೆಲ್ಲವೂ ಅಲ್ಲ ಅನ್ನೋದನ್ನು ಹೇಳಲಿಕ್ಕಾಗಿ ಆಚಾರ್ಯರು ಸರ್ವೇಶ್ವರಾಯ, ರಾಮನಲ್ಲಿಯೂ ಪೂರ್ಣತೆಯೇ ಇದ್ದದ್ದು. ಮತ್ತೆ ಯಾಕೆ ಹಾಗೆ ಅಂದರೆ, ಮರ್ಯಾದಾ ಪುರುಷೋತ್ತಮನಾಗಿ ಲೋಕದಲ್ಲಿ ನರ ಅನ್ನುವ ಅವಸ್ಥೆಯನ್ನು ಹೊಂದಿದ ಮೇಲೆ ನರವತ್ ಪ್ರವೃತ್ತಿ, ತೋರಬೇಕಾದದ್ದು ನರನಂತೆಯೇ ಅನ್ನುವ ಕಾರಣಕ್ಕಾಗಿ. ಅದು ಯಾಕೆ ಹಾಗೆ ಅಂತ ಯೋಚಿಸಿದರೆ ಉತ್ತರಕಾಂಡದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ರಾವಣ ಈ ಇಡೀ ಜಗತ್ತನ್ನು ತನ್ನ ವಶಕ್ಕೆ ತಂದುಕೊಳ್ಳಿಕ್ಕೋಸ್ಕರ ಪ್ರಯತ್ನಪಟ್ಟು ಚತುರ್ಮುಖನನ್ನು ಒಲಿಸಿಕೊಂಡು ದೇವತೆಗಳಿಂದ, ರಾಕ್ಷಸರಿಂದ, ಸಿದ್ಧರಿಂದ, ಗಂಧರ್ವರಿಂದ, ಪ್ರಾಣಿ ಪಕ್ಷಿಗಳಿಂದ ಹೀಗೆ ಏನೇನೋ ವರಗಳನ್ನು ಕೇಳ್ತಾನೆ. ಅದರಲ್ಲಿ ಮನುಷ್ಯರನ್ನು ತುಂಬ ಕಡೆಗಣಿಸಿ, ಇವರಿಂದ ನನಗೇನು ಆಗುವುದು ಸಾಧ್ಯ ಇಲ್ಲ, ಇದು ನನ್ನ ಊಟದ ವಸ್ತು ನನಗೇನು ತೊಂದರೆ ಮಾಡಿಯಿತು ಅಂತ ನಿರ್ಲಕ್ಷ್ಯ ವಹಿಸಿದ್ದ. ಆ ಕಾರಣದಿಂದ ಚತುರ್ಮುಖ ದೇವತೆಗಳಿಗೂ ಸಂದೇಶವನ್ನು ನೀಡಿದ್ದ. ಅವರ ಪ್ರಾರ್ಥನೆಗೆ ಮೆಚ್ಚಿ, ನೀವೇನು ಹೆದರಬೇಕಾಗಿಲ್ಲ, ಮುಂದೆ ನಡೆಯುವ ದಶರಥನ ಯಜ್ಞದಲ್ಲಿ ಕೌಸಲ್ಯೆ, ಸುಮಿತ್ರ ಮತ್ತು ಕೈಕೇಯಿಯ ಗರ್ಭದಲ್ಲಿ ಭಗವಂತನೇ 4 ವಿಶೇಷವಾದ ಅವತಾರಗಳನ್ನು ತೊಟ್ಟು ಬರ್ತಾನೆ. ಅದರಲ್ಲಿ ವಿಶೇಷವಾಗಿ ರಾಮನಾಗಿ ಬಂದವ ಭಗವಂತನೇ. ರಾಮ ಅನ್ನುವುದು ನರರೂಪದಿಂದ ಬಂದದ್ದರಿಂದ ಅದು ರಾವಣನ ಅಂತ್ಯಕ್ಕೆ ಇತಿಶ್ರೀ ಅನ್ನುವುದಕ್ಕೆ ನಾಂದಿಯಾಗತ್ತೆ ಅಂತ ಹೀಗೆ ಎಚ್ಚರಿಕೆ ಕೊಟ್ಟಿದ್ದ. ಅಂತಹ ಸರ್ವೇಶ್ವರಾಯ, ಸುಖ ಸಾರ ಮಹಾರ್ಣವಾಯ, ಸುಖದ ತುತ್ತ ತುದಿ, ಸಾರ ತಿರುಳಿನ ಅತ್ಯಂತ ಮುದ್ದೆ ಅವನು. ಅದರದ್ದು ಮುದ್ದೆ ಅಂದರೆ ಒಂದು ಸಣ್ಣ ನಮಗೆ ಕೈಗೆ ಸಿಗುವಂಥದ್ದಲ್ಲ, ಮಹಾ ಅರ್ಣವ, ಸಮುದ್ರ, ಅದಕ್ಕೆ ಕೊನೆ ಇಲ್ಲ. ಈ ಕಡೆಯಿಂದ ದಂಡೆ, ಆ ಕಡೆಯಿಂದ ದಂಡೆ ಅಂತಾದರೂ ಸಮುದ್ರಕ್ಕೊಂದು ಎಲ್ಲೆ ಹೇಳ್ಬೋದು, ಆದರೆ ಭಗವಂತನಿಗೆ ಆ ಎಲ್ಲೆಯೂ ಇಲ್ಲ ಅಂತ ಹೇಳಲಿಕ್ಕೆ ಅರ್ಣವ ನಮಗೆ ಒಂದು ಪರಿಚಯ ಇರುವಂತಹದ್ದು. ಇದು ಇಂತಹ ನಾವು ಲೋಕದಲ್ಲಿ ಕಂಡ ಕಣ್ಣಿಗೆ ಅಭ್ಯಾಸವಾದ ಅರ್ಣವ ಅಲ್ಲ, ಅದು ಮಹಾರ್ಣವಾಯ. ಅದರ ಆ ತುದಿಯಲ್ಲಿ ಈ ತುದಿಯಲ್ಲಿ ಅಂತ ಕಾಣಲು ಸಾಧ್ಯ ಇಲ್ಲದೆ ಇರುವಂತಹ ರಾಮನನ್ನು ನಮಿಸಿ, ಅಂದರೆ ಹನುಮಂತ ಹೊರಡುವಾಗ ಭಗವಂತನನ್ನು ಹೃದಯದಲ್ಲಿ ಇಟ್ಟುಕೊಂಡದ್ದು ಸುಮ್ಮನೆ ರಾಮಾಯ ನಮಃ ಅಂತ ಅಷ್ಟೇ ಯೋಚನೆ ಮಾಡಿದ್ದಲ್ಲ, ಅವನ ಸಕಲ ಗುಣಗಳನ್ನೂ ಕೂಡ ಒಂದು ಸರ್ತಿ ಮನಸ್ಸಿನಲ್ಲಿ ಇಟ್ಟುಕೊಂಡು ತಾನು ಮಾಡುವ ಕರ್ತವ್ಯ ಅದು ಅವನಿಂದಲೇ ನಡೀತಾ ಇದೆ ಅಂತ ಎಚ್ಚರ ಇತ್ತು. ಹೀಗೆ ಎಚ್ಚರದಿಂದ ಹೊಂದಿದಂತಹ ಹನುಮಂತ ಈ ಸಮುದ್ರವನ್ನು ಲಿಲಂಘಯಿಷು ಹಾರುವುದಕ್ಕಾಗಿ ನಿಷ್ಪೀಡ್ಯ ಗಿರಿವರಂ, ಆ ಬೆಟ್ಟದ ಎತ್ತರದ ಸ್ಥಿತಿಯಲ್ಲಿ ನಿಂತಾಗಲು ತಾನದಕ್ಕಿಂತ ಎತ್ತರ ಮತ್ತು ಅದಕ್ಕಿಂತಲೂ ಭಾರ ಅಂತ ತೋರಿಸುವುದಕ್ಕಾಗಿ ಒತ್ತಿ ಹಿಡಿದಂತೆ. ಒತ್ತಿ ಹಿಡಿದು ಪವನಸ್ಯ ಸೂನುಹು ಉತ್ಪಪಾತ. ಇಲ್ಲಿ ಪವನಸ್ಯ ಸೂನುಹು ಅಂತ ಒತ್ತಿ ಹೇಳಿದರ ಉದ್ದೇಶ, ಪವನ ಅಂತಂದರೆ ಪ್ರಾಣ, ವಾಯುವಿನ ಮಗ ಅಂತ. ಬಹಳ ಜನ ಇವತ್ತಿನ ಹೊರಗಿನ ಬೇರೆ ಬೇರೆ ಧಾರಾವಾಹಿಗಳಲ್ಲೋ ಅಥವಾ ಬೇರೆ ಬೇರೆ ಹರಿಕಥೆಗಳಲ್ಲೋ ಯಕ್ಷಗಾನಗಳಲ್ಲೋ ಹನುಮಂತ ಅಂತಂದರೆ ರುದ್ರದೇವನ ಅವತಾರ ಅಂತ ಹೀಗೆಲ್ಲ ಮಾತನಾಡುವುದನ್ನು ನಾವು ನೋಡ್ತೇವೆ. ಹಾಗೆ ಮಾತು ಬರಲಿಕ್ಕೆ ಕಾರಣ ಇದೆ, ತೀವ್ರ ದಡ್ಡತನದಿಂದ ಬಂದ ಮಾತಲ್ಲ, ಅದರಲ್ಲೂ ಒಂದು ಯೋಚನೆ ಇದೆ. ಆದರೆ ಅದನ್ನು ಅರ್ಥೈಸಿಕೊಳ್ಳುವಲ್ಲಿ ಸೋತಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಯಾಕೆಂದರೆ ರುದ್ರ ಅನ್ನುವುದು ವಾಯುವಿಗೂ ಇರುವ ಹೆಸರದು. ಯಾಕೆಂದರೆ ಪ್ರಾಣಸ್ತೋತ್ರವನ್ನು ಷಟ್ಪ್ರಶ್ನೋಪನಿಷತ್ತು ಮಾಡುವಾಗ ರುದ್ರಸ್ಯ ಪರಿರಕ್ಷಿತ, ರುದ್ರನನ್ನು ನೀನು ರಕ್ಷಣೆ ಮಾಡುವವ, ರುದ್ರೋಸಿ ಪರಿರಕ್ಷಿತ, ರುದ್ರನೇ ಆಗಿ ನೀನು ರುದ್ರನನ್ನು ರಕ್ಷಿಸುವವನು ಅಂತ ಹೀಗೆಲ್ಲ ಪುರಾಣದಲ್ಲಿ ಉಪನಿಷತ್ತಿನಲ್ಲಿ ಬಂದ ಮಾತುಗಳನ್ನು ನಾವು ಗಮನಿಸಿದಾಗ ರುದ್ರ ಶಬ್ದದಿಂದಾಗಿ ಹುಟ್ಟಿದವ ಹನುಮಂತ ಅನ್ನುವ ಮಾತು ಅಷ್ಟೇ ತಲೆಯಲ್ಲಿಟ್ಟುಕೊಂಡ್ರೆ ಮಹಾದೇವನ ಮಗ ಅಂತ ಚಿಂತನೆ ಬರುವುದು ಸಾಧ್ಯ ಇದೆ. ಆದರೆ ಆ ರುದ್ರ ಶಬ್ದ ಅನ್ನೋದು ಪ್ರಾಣನನ್ನೇ ಹೇಳುತ್ತೆ ಅನ್ನುವ ಎಚ್ಚರವನ್ನು ನಾವು ಇಟ್ಟುಕೊಳ್ಬೇಕು ಅನ್ನೋದಕ್ಕೋಸ್ಕರ ಪವನಸ್ಯ ಸೂನುಹು ಅನ್ನುವ ಎಚ್ಚರಿಕೆಯನ್ನು ಕೊಟ್ಟರು. ಚುಕ್ಷೋಭವಾರಿಧಿರನು ಪ್ರಯಯೌ ಚ ಶೀಘ್ರಂ ಯಾದೋ ಗಣೈ ಸಹ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತಾ ಪವನೇನ ಪೂರ್ವಂ ಕ್ಷಿಪ್ತೋರ್ಣವೇ ಗಿರುರುದಾಗಮದಸ್ಯ ಹೇತೋ. ಇಡೀ ವಾರಿಧಿ ಸಮುದ್ರ ಕ್ಷೋಭೆಗೊಂಡಿತಂತೆ. ನಾವು ನೆಲದಲ್ಲಿ ನಡೆದು ಹೋಗುವಾಗ
ಏನೂ ಅಷ್ಟು ಗೊತ್ತಾಗುವುದಿಲ್ಲ, ಧೂಳು. ಅದೇ ಒಂದು ವಾಹನ ವೇಗವಾಗಿ ಹಾದು ಹೋಯಿತು ಅಂತಂದರೆ ಅದರ ಹಿಂದೆ ಇದ್ದ ತರಗೆಲೆಗಳೆಲ್ಲ ಅದರ ಜೊತೆಗೆ ಸ್ವಲ್ಪ ದೂರ ಹಾದು ಹೋಗುತ್ತೆ. ಹಾಗೆ ಹನುಮಂತನ ವೇಗದಿಂದ ನೆಲಕ್ಕೆ ಒತ್ತಿ ಹಾರುವಾಗ ಅವನ ಜೊತೆಗೆ ಆ ಇಡೀ ಬೆಟ್ಟದಲ್ಲಿದ್ದ ಮರಗಳು, ತರಗೆಲೆಗಳು ಎಲ್ಲವೂ ಕೂಡ ಅವನ ಹಿಂದೆ ಓಡಿ ಬಂದಿದ್ದಾವೆ. ಇಡೀ ಸಮುದ್ರ, ಅದರ ಅಲೆಗಳೆಲ್ಲ ಈ ಕಡೆಗೆ ದಂಡೆಗೆ ಬಂದು ಹೊಡೆಯುವಂಥವುಗಳು. ಇವನು ಹೊರಟ ವೇಗಕ್ಕೆ ಆ ಅಲೆಗಳೆಲ್ಲ ಹಿಮ್ಮುಖವಾಗಿ ಚುಕ್ಷೋಭ ಎಗರಿ ನಿಂತವು. ಅನುಯಯವು, ಅನುಪ್ರಯಯವು, ಬಹಳ ಚಂದದ ಮಾತು. ಯಯವು ಅಂದರೆ ಸಾಕಿತ್ತು, ಅಥವಾ ಪ್ರಯಯವು ಅಂದರೆ ಸಾಕಿತ್ತು. ಅನುಪ್ರಯಯವು ಅಂತ ಅಂದರೆ ಹನುಮಂತನ ಚೇಷ್ಟೆಯನ್ನು ವಿರೋಧಿಸಿ ಜಗತ್ತಿನಲ್ಲಿ ಯಾವ ಚಟುವಟಿಕೆ ನಡೀಲಿಕ್ಕೆ ಸಾಧ್ಯ ಇದೆ? ಪ್ರಾಣನ ಚಟುವಟಿಕೆಯಿಂದಲೇ ಜಗತ್ತಿನ ಪ್ರತಿಯೊಂದು ಸಣ್ಣ ಸಂಚರಣವೂ ಕೂಡ ಇರುವುದು ಅಂತನ್ನುವುದನ್ನು ತಿಳಿಸುವುದಕ್ಕಾಗಿ ಅದು ಚೆನ್ನಾಗಿ ಅವನ ಹಿಂಬಾಲಿಸಿದವು. ಅದನ್ನು ಒಂದು ಕಾವ್ಯದಲ್ಲಿ ಹೇಳುವಾಗ, ಮರಗಳೆಲ್ಲ ಹೋಗಿ ಇವನು ಹಾರ್ತಾ ಹೋದ ಹಾಗೆ ಒಂದೊಂದು ಕಡೆಗೆ ತಮ್ಮ ಸಾಮರ್ಥ್ಯ ಅಂದರೆ ಹಾರುವ ಸಾಮರ್ಥ್ಯ ಕಮ್ಮಿಯಾಗಿ ಬೀಳ್ತಾ ಹೋದುವಂತೆ. ಇದು ಹೇಗಿತ್ತು ಅಂದರೆ, ಮುಂದೆ ಹನುಮಂತ ರಾಮಚಂದ್ರ ಬರುವಾಗ ಕಟ್ಟಲಿಕ್ಕಿರುವ ಸೇತುವೆಗೆ ನೀಲಿ ನಕ್ಷೆ ಹಾಕಿದಾಗಿತ್ತಂತೆ. ಮುಂದೆ ಎಲ್ಲೆಲ್ಲಿ ಎಷ್ಟೆಷ್ಟು ದೂರಕ್ಕೆ ಯಾವ ಯಾವ ಕಲ್ಲಿಟ್ಟು ಈ ಇಡೀ ಸೇತುವೆಯನ್ನು ಕಟ್ಟಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ಮೊದಲು ಮರಗಳೆಲ್ಲ ಒಂದೊಂದು ಜಾಗದಲ್ಲಿ ಅವನನ್ನು ಬೆನ್ನಟ್ಟಿ ಬಂದ ಸ್ಥಳದಿಂದ ಉದುರಿ ಬಿದ್ದವು. ಯಾದೋ ಗಣೀಹಿ ಸಹ ತದೀಯ ಬಲಾಭಿಕೃಷ್ಟ. ಕೇವಲ ಸಮುದ್ರ ಮಾತ್ರ ಅಲ್ಲ, ಯಾದೋಗಣ. ಯಾದಸ್ ಅಂತಂದರೆ ಸಮುದ್ರದಲ್ಲಿ ವಾಸ ಮಾಡುವಂತಹ ಜೀವಿಗಳು. ಸಮುದ್ರದಲ್ಲಿ ವಾಸಿಸುವಂತಹ ತಿಮಿಗಳು, ತಿಮಿಂಗಿಲಗಳು, ತಿಮಿಂಗಿಲ ಗಿಲಗಳು ಎಲ್ಲವೂ ಕೂಡ ಅವನ ವೇಗಕ್ಕೆ ಹಿಮ್ಮೆಟ್ಟಿಕೊಂಡು ತಪ್ಪಿಸಿಕೊಳ್ಳಿಕ್ಕಾಗದೆ ಬಲಾಭಿಕೃಷ್ಟ ಎಳೆದೊಯ್ಯಲ್ಪಟ್ಟು ಅಲ್ಲಲ್ಲಿ ಪಕ್ಕಕ್ಕೆ ಸರಿದು ಬಿದ್ದವು. ವೃಕ್ಷಗಳು ಕೂಡ ಪರ್ವತಗತಾಹ ಪವನೇನ ಪೂರ್ವಂ ಕ್ಷಿಪ್ತಃ. ಮರಗಳೆಲ್ಲವೂ ಕೂಡ ಅವನ ಹಿಂದೆ ಬಂದು ಬಿದ್ದವು. ಅರಣವೇ ಗಿರುರುದಾಗಮದಸ್ಯ ಹೇತೋ. ಆಕಾಶಕ್ಕೆ ನೆಗೆಯುವ ಈ ಪ್ರಸಂಗದಲ್ಲಿ ಬೆಟ್ಟ ಕುಸಿಯಿತು, ಸಮುದ್ರ ಎದ್ದಿತು, ಮರಗಳೆಲ್ಲ ಚಲಿಸಿದವು. ಹೀಗೆ ಒಂದು ವಿಚಿತ್ರವಾದ ಘಟನೆ. ಅವನು ಹಾರ್ತಾ ಇರಬೇಕಾದ್ರೆ ಆ ಕಡೆಯ ಈ ಕಡೆಯ ಮೋಡಗಳೆಲ್ಲವೂ ಕೂಡ ಬಹಳ ನಮ್ಮ ಹಾಗೆ ಇನ್ನೊಬ್ಬ ಯಾರೋ ಬರ್ತಾ ಇದ್ದಾನೆ ಓಡಾಡಿಕೊಂಡು ಅಂತನ್ನುವ ಹಾಗೆ ಕಾಣಿಸ್ತಾ ಇತ್ತಂತೆ. ಯಾಕೆ ಅಂದರೆ ಅದು ಇನ್ನೂ ಒಂದು ದೃಶ್ಯವನ್ನು ದೂರದಿಂದ ನೋಡಿದ ಒಬ್ಬ ಕವಿ ಹೇಳ್ತಾನೆ, ಆ ಬೆಟ್ಟದಲ್ಲಿ ಹೊಗೆ ಬಿದ್ದಿದೆ ಎನ್ನುವ ಹಾಗೆ ಕಾಣಿಸ್ತಿತ್ತಂತೆ. ಅಂದರೆ ಹನುಮಂತ ಮೋಡಗಳ ಮಧ್ಯದಲ್ಲಿ ಆಕಾಶಕ್ಕೆ ನೆಗೆದಾಗ ಹೊಗೆಯಂತೆ ಕಂಡಾಗ ಬೆಟ್ಟಕ್ಕೆ ಜೋರಾಗಿ ಬೆಂಕಿ ಬಿದ್ದಿದೆ ಅನ್ನುವ ಹಾಗೆ ಅವನ ವೇಗ, ಅವನ ಆ ಪರಾಕ್ರಮ ಇಷ್ಟೆಲ್ಲವನ್ನೂ ಕೂಡ ಕಾಣ್ತಾ, ಸ್ಯಾಲೋಹರಸ್ಯ ಗಿರಿಪಕ್ಷ ವಿನಾಶಕಾಲೇ ಕ್ಷಿಪ್ತಾರ್ಣವೇ ಸಮರುತೋರ್ವರಿತಾತ್ಮ ಪಕ್ಷ ಹೈಮೋ ಗಿರಿ ಪವನಜಸ್ಯತು ವಿಶ್ರಮಾರ್ಥಂ ಉದ್ಭಿದ್ಯ ವಾರಿಜಮವರ್ಧತನೇಕ ಸಾನು. ಸ್ಯಾಲಹ, ಹರಸ್ಯ ಸ್ಯಾಲಹ. ಹರ ಅಂದರೆ ಮಹಾದೇವ, ಮಹಾದೇವನ ಸ್ಯಾಲ ಅಂದರೆ ನಾವು ಹಿಂದಿಯಲ್ಲಿ ಸಾಲ ಅಂತೀವಲ್ಲ, ಅದೇ ಶಬ್ದ. ಅದು ಸಂಸ್ಕೃತದಿಂದಲೇ ಬಂದ ಶಬ್ದ. ಮೈದುನ, ಹೆಂಡತಿಯ ತಮ್ಮ. ಆ ಹೆಂಡತಿಯ ತಮ್ಮ, ಅವನ ಹೆಸರು ಮೈನಾಕ ಅಂತ. ಗಿರಿವರಹ, ಅವನು ಶ್ರೇಷ್ಠವಾದ ಬೆಟ್ಟ ಅನ್ನುವ ಹೆಸರನ್ನು ಪಡೆದವನು. ಏನಾಯಿತು? ಮೈನಾಕ ಪರ್ವತ ಎದ್ದು ಮೇಲೆ ಬಂತು. ಎದ್ದು ಮೇಲೆ ಬಂತು ಅಂತಂದರೆ ಪುರುಷ ವಿಗ್ರಹಂ ಅಂತ ಹೇಳುತ್ತಾರೆ. ಬೆಟ್ಟ ಮೇಲೆ ಬಂದದ್ದರ ಜೊತೆಗೆ ಪುರುಷ ರೂಪದಿಂದ ಹನುಮಂತನಿಗೆ ಎದುರಾದಂತೆ. ಎದುರಾಗಿ ಕೈ ಮುಗಿದು ಕೇಳಿಕೊಂಡಂತೆ, ದಯವಿಟ್ಟು ನೀನು ನನ್ನ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲಿಂದ ಮುಂದೆ ಸಾಗಬೇಕು, ನಿನ್ನನ್ನು ಸೇವೆ ಮಾಡಬೇಕು ಅಂತ ಅನ್ನೋದು ನನ್ನ ಆಸೆ ಅಂತ. ಹನುಮಂತ ಹೇಳಿದ, ಈಗ ನಾನು ರಾಮನ ಕಾರ್ಯಕ್ಕಾಗಿ ತೊಡಗುವಾಗ ಮಧ್ಯದಲ್ಲಿ ತೊಡಕನ್ನು ನಾನು ಅನುಭವಿಸಲಿಕ್ಕೆ ಇಷ್ಟಪಡುವುದಿಲ್ಲ. ನನಗೆ ಹಾಗೆ ನೀನು ಕೊಡುವಂತಹ ಯಾವುದೇ ಪದಾರ್ಥ, ಅದರಿಂದ ವಿಶ್ರಾಂತಿ, ಇದನ್ನು ಯಾವುದನ್ನು ನಾನು ಬಯಸುವವನೂ ಅಲ್ಲ. ಮೊದಲು ಕಾರ್ಯ, ಆಮೇಲೆ ವಿಶ್ರಾಂತಿ. ಅದರಿಂದಾಗಿ ನನಗೆ ಅದರ ಅಪೇಕ್ಷೆ ಇಲ್ಲ. ಆದರೆ ನೀನು ಯಾಕೆ ನನಗೆ ಈ ಸೇವೆ ಮಾಡಬೇಕು ಅಂತ ಬಂದಿದ್ದಿ, ನಿನ್ನ ಕಥೆ ಏನು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಈ ಸಹಾಯ ಮಾಡುವುದಕ್ಕೆ ಮುಖ್ಯ ಕಾರಣ, ಹಿಂದೊಮ್ಮೆ ಗಿರಿ ಪಕ್ಷ ವಿನಾಶ ಕಾಲೆ, ಗಿರಿಗಳ ಪಕ್ಷ, ಹಿಂದೆ ಬೆಟ್ಟಗಳಿಗೂ ರೆಕ್ಕೆಗಳಿದ್ದವಂತೆ. ಆ ರೆಕ್ಕೆಗಳಿದ್ದದ್ರಿಂದ ಬೇಕಾದಲ್ಲಿಗೆ ಹಾರಿ ಹೋಗಿ ಕೂಡುವಂತಹ ಪ್ರಸಂಗ ಇತ್ತು. ಕೀಟಲೆಯ ಬೆಟ್ಟಗಳೆಲ್ಲ ಕೆಲವೊಮ್ಮೆ ಎಲ್ಲೋ ಋಷಿಗಳ ಆಶ್ರಮದ ಮೇಲೆ ಹೋಗಿ ಕೂಡುವುದು ಅಥವಾ ಯಾವುದೋ ನಾಡಿನ ಮಧ್ಯದಲ್ಲಿ ಬಂದು ನೆಲೆಗೊಳ್ಳುವುದು ಅಂತ ಆಗುವ ಪ್ರಸಂಗದಿಂದ ದೇವತೆಗಳಿಗೆ ದೂರು ಹೋಯಿತು. ಇಂದ್ರನಿಗೆ ಕೋಪ ಬಂತು. ವಜ್ರಾಯುಧ ಹಿಡಿದು ಬಂದು ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸ್ತಾ ಬಂದ. ಹಾಗೆ ಸಮುದ್ರದ ಮಧ್ಯದಲ್ಲಿ ಹಾದು ಹೋಗ್ತಾ ಇರುವಂತಹ ನನ್ನನ್ನು ಅಟ್ಟಿಸಿಕೊಂಡು ಬರುವಾಗ
ನಿನ್ನ ತಂದೆಯಾದ ಪವನನನ್ನು ನಾನು ನನ್ನ ರಕ್ಷಣೆಗಾಗಿ ಬೇಡಿಕೊಂಡೆ. ಆ ಕ್ಷಣದಲ್ಲಿ ಪವನ ನನ್ನನ್ನು ಎತ್ತಿ ಜೋರಾಗಿ ಸಮುದ್ರದ ಆಳಕ್ಕೆ ತಳ್ಳಿಬಿಟ್ಟ. ಇಂದ್ರ ನನ್ನನ್ನು ಬಿಟ್ಟು ಹಾಗೆ ಹೊರಟು ಹೋದ. ಹಾಗಾಗಿ ಇವತ್ತು ನನ್ನ ಹತ್ರ ಈ ಹಾರಿ ಬರುವಂತಹ ವ್ಯವಸ್ಥೆ ರೆಕ್ಕೆಯಾಗಿ ಉಳಿದಿದೆ. ಅದರ ಕೃತಜ್ಞತೆಗಾಗಿ, ನಿನ್ನ ತಂದೆ ಮಾಡಿದ ಸಹಾಯಕ್ಕಾಗಿ ಪ್ರತಿಯಾಗಿ ನಾನೂ ಕೂಡ ಪ್ರತಿಕೃತಿಯನ್ನು ಮಾಡಬೇಕು ಅಂತ ಅನ್ನೋದು ನಮ್ಮ ಏಷ ಧರ್ಮ ಸನಾತನಃ. ಇದು ನಮ್ಮ ಪ್ರಾಚೀನರ ಕರ್ತವ್ಯ. ನಮಗೆ ಸಹಾಯ ಮಾಡಿದವರಿಗೆ ಸಹಾಯ ಮಾಡಬೇಕು ಅಂತ ಅನ್ನೋದು ನಮ್ಮ ಕರ್ತವ್ಯ. ಸಹಾಯ ಮಾಡಿದ ಮೇಲೆ ನನಗೆ ಸಹಾಯ ಬೇಕು ಅಂತ ಕೇಳಬಾರ್ದು. ಆದರೆ ನನ್ನ ಕರ್ತವ್ಯವನ್ನು ನಾನು ಮಾಡಲಿಕ್ಕೆ ನನಗೆ ಅವಕಾಶ ಕೊಡು ಅಂತ ಹೀಗೆ ಕೇಳಿದಾಗ ಮರುತ ಹೇಳ್ತಾನೆ, ಬೇಡ, ನಾನು ಈ ಕರ್ತವ್ಯದಲ್ಲಿ ಮೊದಲು ಮತ್ತೊಮ್ಮೆ ಭೇಟಿಯಾದಾಗ ಖಂಡಿತ ಸಿಗ್ತೇನೆ. ಈಗ ಅತ್ಯಂತ ಅವಶ್ಯವಾದ ಎಲ್ಲರೂ ನನ್ನ ಬರುವಿಕೆಯನ್ನು ಮರಳಿ ಕಾಯ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಇಡೀ ದೇಶ ಯಾವುದೋ ಒಂದು ಪ್ರಸಂಗದಲ್ಲಿ ಕಷ್ಟದಲ್ಲಿ ಬೀಳ್ತಾ ಇದೆ ಅಂತಂದಾಗ ನಾನು ಯಾವುದೋ ನನ್ನ ವೈಯಕ್ತಿಕವಾದ ಸುಖ ಸಂತೋಷಗಳಿಗೆ ಕಾಲವನ್ನು ಕಳೀಲಿಕ್ಕೆ ಇದು ಸಮಯ ಅಲ್ಲ. ನನಗೆ ಈ ಎಚ್ಚರ ಇದೆ, ಇನ್ನೊಮ್ಮೆ ಬರ್ತೇನೆ ಅಂತ ಹೇಳಿ ಮೆತ್ತನೆ ಅವನನ್ನು ಮೈದಡವಿ ಮಾತನಾಡಿಸಿ ಸಂತೋಷದಿಂದಲೇ ಮುಖ ಸಿಂಡರಿಸದೆ ಪ್ರೀತಿಯಿಂದ ಅವನನ್ನು ಕೆಳಕ್ಕೆ ತಳ್ಳಿದ. ಅಂತಹ ಬಂಗಾರದ ಬಣ್ಣದ ಆ ಬೆಟ್ಟ ಪವನನಿಗೆ ಆಶ್ರಯ ಕೊಡಬೇಕು ಅಂತ ಸಮುದ್ರವನ್ನು ವಾರಿಧಿಂ ಅವರ್ಧತ್ ಏಕಸಾನು, ಒಂದೇ ಶಿಖರದಿಂದ ಕೂಡಿದಂತಹ ಆ ಬಂಗಾರದ ಬಣ್ಣದ ಬೆಟ್ಟದ ಸಮುದ್ರವನ್ನು ಸೀಳಿ ಬಂದ ಮೇಲ್ಮೈಯನ್ನು ನೋಡುವುದೇ ಬಹಳ ಚಂದ ಇತ್ತು. ಅಷ್ಟೇ ಪ್ರೀತಿಯಿಂದ ಅವನ ಮೈದಡವಿ ಸಮುದ್ರದ ಒಳಗೆ ಅವನನ್ನು ತಳ್ಳಿದ. ಇದು ಮೊದಲು ಬಂದ ಪ್ರಸಂಗ. ಲಂಕೆಯ ಕಡೆಗೆ ಧಾವಿಸುತ್ತಾ ಮೊದಲು ಎದುರಾದಂತಹ ಪ್ರೀತಿಯ ತಡೆಯನ್ನು ಹನುಮಂತ ಹೇಗೆ ನಿವಾರಿಸಿಕೊಂಡ ಅನ್ನುವುದು ಬಹಳ ಸ್ವಾರಸ್ಯಕರವಾದ ಸಂಗತಿ. ಹಾಗೆಯೇ ಇನ್ನೂ ಬೇರೆ ಬೇರೆ ಪ್ರಸಂಗಗಳು ಬಂದಾಗ ನಾವು ಹೇಗೆ ಅದನ್ನು ಎದುರಿಸಬೇಕು ಅಂತಹ ಕೆಲವು ಘಟನೆಗಳನ್ನು ಮುಂದಿನ ಹನುಮಂತನ ಹೆಜ್ಜೆ ನಮಗೆ ಪಾಠವಾಗಲಿಕ್ಕಿದೆ. ಅಂತಹ ಪಾಠದ ಹೊಸ ಮುಖದೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಜಾನಕೀಶನ ವೈರಿ ಶೂಲನೋ ಬಹುಧೀರನೋ, ಮಾನಿನಿ ಸೀತೆಯ ಕಣ್ಣ